ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರ್ ಹೋಗಿ ರಿಟರ್ನ್ ಬರುವಾಗ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ. ನಾವು ಹೋಗಿರೋ ಪ್ಲೇಸ್ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯನ ಹೇಳ್ತೀನಿ. ಸೊ ಪ್ಲೀಸ್ ಬ್ಯಾಂಗ್ಳೂರ್ ಟು ಮೈಸೂರು ನಾವು ಇಂಡಿಯಾಸ್ ಫಸ್ಟ್ ಕ್ಯಾಟ್ ಮ್ಯೂಸಿಯಂ ಜಿನ್ಮಿನ್ ಕ್ಯಾಟ್ ವರ್ಲ್ಡ್ಗೆ ಹೋಗುವಂಥ ಪ್ಲ್ಯಾನ್ ಹಾಕಿದ್ವಿ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ. ಸ್ಟಾರ್ಟಿಂಗಲ್ಲಿ ಒಂದು ದೊಡ್ಡ ರೂಮ್ ಸಿಗುತ್ತೆ. ಸೊ ಕ್ಯಾಟ್ಗಳಿಗೆ ಬೇಕಾಗಿರುವಂಥ ಚಿಕ್ಕ ಚಿಕ್ಕ ಕೇಜ್ಗಳು ಮತ್ತು ಅದಕ್ಕೆ ಆಟ ಆಡುವಂಥ ಎಲ್ಲ ಐಟಮ್ಸ್ ಇದೆ. ಸೊ ಅದರಲ್ಲಿ ಒಂದು 3-4 ಕ್ಯಾಟ್ಸ್ ಇದೆ. ಸೊ ನಾವು ಹೋಗುವಾಗ ಅದೆಲ್ಲ ಮಲಗಿಬಿಟ್ಟಿತ್ತು. ಪರ್ಸ್ನಲಿ ನಾನು ಕ್ಯಾಟ್ ಲವರ್ ಆಗಿದ್ದರಿಂದ ನನಗೆ ಕ್ಯಾಟ್ಗಳನ್ನ ಹಿಡಿಬಹುದು ಅಂತ ಅಂದ್ಕೊಂಡು ನಾನು ಹೋಗಿದ್ದೆ. ಸೊ ಬಟ್ ಅದಕ್ಕೆ ಅಲೌ ಇತ್ತಿಲ್ಲ, ಅಲ್ಲಿ ಎಲ್ಲ ಕ್ಯಾಟ್ಗಳು ಮಲಗಿದ್ವು. ಮತ್ತು ಅದರಲ್ಲಿ ಮುಂದೆ ಹೋಗ್ತಾ ಹೋದರೆ ಕ್ಯಾಟ್ಗಳ ಬಗ್ಗೆ ಎಲ್ಲ ವಿಷಯನೂ ಅಲ್ಲಿ ಪೋಸ್ಟರ್ ಹಾಕಿದ್ರು. ಮತ್ತು ಅದ್ರ ಬಗ್ಗೆ ಸುಮಾರು ವೆರೈಟೀಸ್ ಆಫ್ ಸ್ಟ್ಯಾಚ್ಯೂಸ್ ಮತ್ತು ಎಲ್ಲ ರೀತಿಯದು ಕ್ಯಾಟ್ಗಳದ್ದು ಬಿಹೇವಿಯರ್ ಆ್ಯಂಡ್ ಪೋಸ್ಚರ್ಗಳು ಎಲ್ಲ ಹಾಕಿದ್ರು. ಸೊ ಕಾರ್ಟೂನಲ್ಲಿರೋ ಕ್ಯಾರೆಕ್ಟ್ರಲ್ಲಿರೋ ಮತ್ತು ಟಾಮ್ ಆ್ಯಂಡ್ ಜೆರಿ ಆಗಲಿ ಮತ್ತು ಡೋರೆಮಾನ್, ಸೊ ಅದರದ್ದು ಸ್ಟ್ಯಾಚ್ಯೂಸ್ ಎಲ್ಲ ಇತ್ತು. ನಾವು ಆ ಥರ ನೋಡ್ಕೊಂಡೆಲ್ಲ ಹೋದ್ವಿ. ಬಟ್ ಓವರಾಲ್ ಏನು ಅಂತ ಹೇಳಿದ್ರೆ ಅಲ್ಲೆಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಯಾವ ರೀತಿಯಲ್ಲೂ ಅನ್ಹೈಜೀನ್ ಅಂತ ಅನಿಸಿಲ್ಲ. ಸೊ ನಮಗೆ ಇನ್ನೂ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಂದರೆ ಅಲ್ಲಿ ತುಂಬ ಕ್ಯಾಟ್ಸ್ಗಳಿರುತ್ತೆ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಬ್ಯಾಡ್ ಲಕ್ ಅದರದ್ದು ಕ್ಯೂಟ್ ಆ್ಯಕ್ಟಿವಿಟೀಸ್ ಯಾವುದೂ ನೋಡೋಕ್ಕಾಗಿತ್ತಿಲ್ಲ, ಎಲ್ಲ ಕೇಜಲ್ಲಿತ್ತು. ಸೊ ಆ ಕೇಜಿಂದ ಒಂದರಿಂದ ಒಂದು ಲಿಂಕ್ ಇದೆ. ಸೊ ಅದರಿಂದ ಆಚೆ ಈಚೆ ಹೋಗ್ತಾ ಇರ್ತವೆ ಬೆಕ್ಕುಗಳು. 10 to 15 ಕ್ಯಾಟ್ಸ್ ಇರ್ಬೋದು. ಸೊ ಅಷ್ಟೇ ಕ್ಯಾಟ್ಸ್ ಇರೋದ್ರಿಂದ ಮತ್ತು ಮುಟ್ಟಕ್ಕೆ ಕೂಡ ಎಲ್ಲ ಇಲ್ವಲ್ಲ. ಸೊ ಬೋರಿಂಗ್ ಆ್ಯಂಡ್ ಡಿಸಪಾಯಿಂಟ್ಮೆಂಟು ಕೂಡ ಆಯಿತು. ಸೊ ಅಲ್ಲಿಂದ ನಾವು ನನ್ನ ಒಂದು ಬಕೆಟ್ ಲಿಸ್ಟಲ್ಲಿ ಇದ್ದ ವಯನಾಡ್ ವೈತಿರಿ ಫಾರ್ಮ್ಗೆ ಹೋಗೋಣ ಅಂತ ಬಿಟ್ಟು ಅಂದ್ಕೊಂಡ್ವಿ. ಸೊ ನೇರವಾಗಿ ವೈತಿರಿಗೆ ಬಿಟ್ವಿ. ನಾವು ಹೋಗುವಾಗಲೇ ರಾತ್ರಿ ಆಗಿಬಿಟ್ಟಿತ್ತು. ಇಂದ ನಾವು ವೈತಿರಿ ಫಾರ್ಮ್ದು ಆಪೋಸಿಟಲ್ಲಿರುವ ಈ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ. ಸೊ ನಾವು ಹೋಗುವಾಗ ವೀಕೆಂಡ್ ಆಗಿದ್ದರಿಂದ ಸೊ ಎಲ್ಲ ಪ್ರಾಪರ್ಟೀಸ್ ಮತ್ತು ಹೋಟೆಲ್ಸ್ ಎಲ್ಲ ಬುಕ್ ಆಗಿತ್ತು. ರೆಸಾರ್ಟ್ ನಮಗೆ ವೈತಿರಿ ಫಾರ್ಮ್ದು ಆಪೋಸಿಟಲ್ಲಿ ಸಿಕ್ಕಿದ್ರಿಂದ ಇನ್ನೂ ಒಳ್ಳೆಯದೇ ಆಯಿತು. ಮತ್ತು ಮಾರ್ನಿಂಗ್ ನಾಷ್ಟ ಮಾಡ್ಕೊಂಡು ಅಲ್ಲೇ ನಾಷ್ಟ ಕೊಟ್ಟಿದ್ರು. ಸೊ ನಾಷ್ಟ ಮಾಡ್ಕೊಂಡು ನಾವು ವೈತಿರಿ ಫಾರ್ಮ್ಗೆ ವಿಸಿಟ್ ಮಾಡಿದ್ವಿ. ನಮಗೆ ಇಷ್ಟೊಂದು ಕ್ಯೂರಿಯಾಸಿಟಿ ಇತ್ತು ಅಂದರೆ ನಮಗೆ ಮೈಸೂರಲ್ಲಾದ ಡಿಸಪಾಯಿಂಟ್ಮೆಂಟ್ ಇಲ್ಲೆಲ್ಲ ನಮಗೆ ತುಂಬಾ ಖುಷಿ ಆಯಿತು. ಮಕ್ಕಳು ಇಲ್ಲಿ ಸ್ಟಾರ್ಟಿಂಗಲ್ಲಿ ಆಟ ಆಡೋಕ್ಕೆ ಎಲ್ಲ ರೀತಿಯ ಫೆಸಿಲಿಟಿ ಇದೆ. ஆளை பார்த்தா டம்மி பீஸார்க்கே பயங்கரமான ஆளா இருக்கேடா. ಸ್ಟಾರ್ಟಿಂಗ್ ಹೋದಾಗಲೇ ಈ ಥರ ಹಾವು ಮತ್ತು ಹೆಬ್ಬಾವು, ಚಿಕ್ಕ ಮರಿಗಳು, ಸೊ ಇಲಿಗಳು ಮತ್ತು ಹ್ಯಾಮ್ಸ್ಟರ್ ಆ ಥರ ಎಲ್ಲ ಇತ್ತು. ಅಲ್ಲಿ ಆಲ್ಮೋಸ್ಟ್ ಬರ್ಡ್ಸ್ ಮತ್ತು ಕೆಲವೊಂದು ಆ್ಯನಿಮಲ್ಗಳನ್ನ ನಮಗೆ ಹಿಡಿಯಕ್ಕೆ ಕೊಡ್ತಾರೆ. ಸೊ ಅವರೇ ಫೀಡ್ ಮಾಡೋಕ್ಕೆ ಹೇಳ್ತಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು. ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಸೊ ಮೈಸೂರಲ್ಲಿ ನಾವು ನೋಡಿದ್ವಲ್ಲ ಬೆಕ್ಕುಗಳು, ಸೊ ಇಲ್ಲೂ ಬೆಕ್ಕುಗಳಿದೆ. ಸೊ ಅದನ್ನು ಕೂಡ ಕೇಜಲ್ಲೇ ಹಾಕಿದರು. ಬಟ್ ಏನಂದರೆ ಅಲ್ಲಿ ಎಲ್ಲ ಥರದ್ದು ಆ್ಯನಿಮಲ್ಸ್ ಇರೋದ್ರಿಂದ ನಮ್ಗೆ ಯಾವ ರೀತಿಯಲ್ಲೂ ಬೇಜಾರಾಗಿಲ್ಲ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಎರಡು ಟೈಪ್ ಬರ್ಡ್ಸ್ದು ಕೇಜ್ ಇತ್ತು. ಸೊ ನಾವು ಈ ಕೇಜಿಗೆ ಹೋಗಿದ್ವಿ. ಸೊ ಎಲ್ಲ ಬರ್ಡ್ಸು ಮೇಲೆ ಬಂದು ತನ್ನಲ್ಲೇ ಹತ್ತಿ ಕೂತಿದ್ವಿ. ತುಂಬ ಕೀಟ್ಲೆ ಅಂದರೆ ತುಂಬ ಕೀಟ್ಲೆ ಈ ಬರ್ಡ್ಸ್ಗಳು. ಕಿವಿ ಎಳೆಯೋದು, ಕೂದಲು ಎಳೆಯೋದು ಮತ್ತು ಜ್ಯುವೆಲ್ರೀಸ್ ಏನಾದರೆ ಅದನ್ನ ಕಚ್ಚಿ ಎಳೆಯೋದು. ಇದು ತುಂಬಾ ಫನ್ನಾಗಿತ್ತು ನಮಗಾಗಲಿ ಮಕ್ಕಳಿಗಾಗಲಿ. ಸೊ ಅಲ್ಲಿ ಹೋದವರೆಲ್ಲ ಏನೋ ಒಂಥರ ತುಂಬ ಖುಷಿಯಲ್ಲಿ ಆಟ ಆಡ್ತಾಯಿದ್ರು. സർക്കസ് കാണിക്കുന്നു. ಮೆಕ್ಯಾವ್ ಪ್ಯಾರೆಟ್ಸ್ ಕೂಡ ಇತ್ತು ಅಲ್ಲಿ, ಮತ್ತು ಡಕ್ಗಳು ಮತ್ತು ಸ್ವಾನ್ಗಳು, ಸಿಲ್ಕಿ ಟೈಪ್ ಕೋಳಿಗಳು ಮತ್ತು ಕಾಡು ಕೋಳಿಗಳು, ಆ ಥರ ತುಂಬ ಬರ್ಡ್ಸ್ ವೆರೈಟೀಸ್ ಇತ್ತು ಅಲ್ಲಿ. ಇದು ನೋಡಿ ಇಗ್ವಾನ. ಸೊ ಇದನ್ನ ಕೂಡ ಮುಟ್ಬಹುದು ಅಲ್ಲಿ.
ನೋಡಿ ಆಸ್ಟ್ರಿಚ್, ಇದು ಸಣ್ಣ ಆಸ್ಟ್ರಿಚ್, ಇದ್ರ ಹತ್ರ ಹೋಗೋಕ್ಕೆ ಬಿಡ್ತಾರೆ, ಬಟ್ ದೊಡ್ಡ ಆಸ್ಟ್ರಿಚ್ ಹತ್ರ ಹೋಗೋಕ್ಕೆ ಬಿಡೋದಿಲ್ಲ, ಅದು ಕಚ್ಚುತ್ತೆ ಅನ್ನೋತ್ತ. ಮತ್ತು ಇದು 4 ಕೊಂಬಿರೋ ಟಗರು. ಇದು ದೊಡ್ಡ ಆಸ್ಟ್ರಿಚ್. ಮತ್ತು ಅಲ್ಲಿ ಒಂಟೆ ಕೂಡ ಇತ್ತು, ಕ್ಯಾಮಲ್. ಅದರ ಹತ್ರ ಎಲ್ಲ ಮುಟ್ಟಕ್ಕೆ ಬಿಡ್ತಿತ್ತಿಲ್ಲ. ಮತ್ತು ಕುದುರೆ, ಬಿಳಿ ಕುದುರೆ, ಮತ್ತು ಒಂದು ಚಿಕ್ಕ ಸೈಜದು ಒಂದು ಕೌ ಕೂಡ ಇತ್ತು ಅಲ್ಲಿ. ಒಂದಕ್ಕೆ ಫೀಡ್ ಮಾಡೋಕ್ಕೆ ಬಿಡ್ತಾರೆ. ಸೊ ಇದು ನೋಡಿ, ಚಿಕ್ಕ ಸೈಜ್ ಮುದ್ದಾಗಿರೋ ಒಂದು ಹಸು. ಈ ಮೀನುಗಳಿಗೂ ಸಹ ಫೀಡ್ ಮಾಡೋಕ್ಕೆ ಅವರು ಫುಡ್ ಕೊಡ್ತಾರೆ. ಅದನ್ನ ನಮ್ಮ ಕೈಯಲ್ಲೇ ಕೊಟ್ಟು ನಾವು ಅದಕ್ಕೆ ತಿನ್ನಿಸುವಾಗ ಅದು ಬಂದು ಎಲ್ಲ ಬಂದ್ಬಿಟ್ಟು ಕೈ ಹತ್ರ ಕಸುಗಳು ಕೊಡ್ತಾ ಇರ್ತವೆ. ತುಂಬ ಫನ್ ಅನಿಸ್ತು. ಪ್ರಕಾರ ಈ ಥರ ಒಂದು ಸ್ಪಾಟಿಗೆ ವೆಕೇಷನ್ ಟೈಮಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋದು ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಥರದ ಆ್ಯನಿಮಲ್ಗಳನ್ನ ಮಕ್ಕಳು ಲೈವ್ ಆಗಿ ನೋಡ್ಬೋದು, ಮತ್ತು ಅದನ್ನ ಟಚ್ ಮಾಡಿ ಫೀಲ್ ಕೂಡ ಮಾಡ್ಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.